ಡಿಜಿಟಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಸ್ಟಾರ್ಟ್ಅಪ್ ಇಂಡಿಯಾ. ಭಾರತವು ವಿಶ್ವದ 2ನೇ ಅತಿದೊಡ್ಡ ಮೊಬೈಲ್ ತಯಾರಕನಾಗಿ ಹೊರಹೊಮ್ಮಿದೆ. ಎಐ ಡಿಜಿಟಲ್ ಇಂಡಿಯಾಕ್ಕಿಂತ ಮುಂದಿದೆ. ಭಾರತದ ಸಂವಿಧಾನದ ವಿದ್ಯಾರ್ಥಿಯಾಗಿ ನಾವು ಭಾರತದ ನ್ಯಾಯಾಂಗದ ಬಗ್ಗೆ ತುಂಬಾ ಹೆಮ್ಮೆಪಡುತ್ತೇವೆ. ಸದೃಢ ನ್ಯಾಯಾಂಗ ಬಹಳ ಮುಖ್ಯ. ಭ್ರಷ್ಟಾಚಾರದ ವಿರುದ್ಧ ಲಾಲು ಪ್ರಸಾದ್ ಅವರ ದುರಾಡಳಿತದ ವಿರುದ್ಧ ಹೋರಾಡಲು ನಿತೀಶ್ ಜಿ ಮತ್ತು ನಾವು ಒಗ್ಗೂಡಿದ್ದೇವೆ. ಮತ್ತು ಯು ಒಟ್ಟಾಗಿ ಸೇರಿ ದೊಡ್ಡ ಜಾಗವಿದೆ. ಈ ಅಭಿಯಾನದ ಮಧ್ಯದಲ್ಲಿ ನಮ್ಮೊಂದಿಗೆ ಸೇರಿಕೊಂಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಧನ್ಯವಾದ. ನಿಮ್ಮ ಜೀವನದಲ್ಲಿ ಒಮ್ಮೆಯಾದರೂ ನೀವು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೀರಿ ಎಂಬುದು ಚರ್ಚಾಸ್ಪದ ಪ್ರಶ್ನೆ. ಅಂದರೆ 50-50? ಇಲ್ಲ, ಆದರೆ ನಾನು 2019ರಲ್ಲಿ ನಿಮ್ಮ ಆತ್ಮೀಯ ಸ್ನೇಹಿತ ಶತ್ರುಘ್ನ ಸಿನ್ಹಾ ಅವರನ್ನು ಸುಮಾರು 3 ಲಕ್ಷ ಮತಗಳಿಂದ ಸೋಲಿಸಿದ್ದೇನೆ, ಅಲ್ಲವೇ? ನಾನು ಸ್ವಲ್ಪ ಕಷ್ಟಪಟ್ಟೆ. ಕೆಲವೊಮ್ಮೆ ನಾನು ಅವರ ಹೆಸರನ್ನು ಎಂದಿಗೂ ತೆಗೆದುಕೊಂಡಿಲ್ಲ. ಕೆಲವೊಮ್ಮೆ ಹೌದು. ಇಲ್ಲ, ನೀವು ನ್ಯಾಯಾಲಯಗಳಲ್ಲಿ ಸಾಕಷ್ಟು ಕಠಿಣ ಕೆಲಸ ಮಾಡಿದ್ದೀರಿ ಮತ್ತು ಕೆಲವು ದೊಡ್ಡ ಪ್ರಕರಣಗಳನ್ನು ನಿಭಾಯಿಸಿದ್ದೀರಿ. ಆದರೆ ಈ ಬಾರಿಯ ಚುನಾವಣೆಯಲ್ಲಿ ಇದೀಗ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದೀರಿ. ಪ್ರಣಾಳಿಕೆಯಲ್ಲಿ 3 ಪ್ರಮುಖ ಅಂಶಗಳನ್ನು ಕೊಡಿ. ಮೊದಲನೆಯದಾಗಿ, ನಾವು ಏನು ಮಾಡಿದ್ದೇವೆ? ನಾವು ಮಾತನಾಡಿದ್ದೇವೆ. 370ನೇ ವಿಧಿ, ತ್ರಿವಳಿ ತಲಾಖ್, ಈಗಾಗಲೇ ಇತಿಹಾಸದಂತಹ ಪ್ರಮುಖ ಸಮಸ್ಯೆಗಳು. ರಾಮ ಮಂದಿರ, ಡಿಜಿಟಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಸ್ಟಾರ್ಟ್ಅಪ್ ಇಂಡಿಯಾ. ಭಾರತವು ವಿಶ್ವದ 2ನೇ ಅತಿ ದೊಡ್ಡ ಮೊಬೈಲ್ ತಯಾರಕ ಸಂಸ್ಥೆಯಾಗಿದೆ. ಭಾರತದ ಡಿಜಿಟಲ್ ಆರ್ಥಿಕತೆ, ಡಿಜಿಟಲ್ ಪಾವತಿ ಮತ್ತು 11 ಕೋಟಿ ರೈತರಿಗೆ ಪ್ರತಿ ವರ್ಷ 6,000 ರೂಪಾಯಿಗಳನ್ನು ಡಿಜಿಟಲ್ ರೂಪದಲ್ಲಿ ನೀಡಲಾಗುತ್ತಿದೆ. ಮಹಿಳಾ ಸಬಲೀಕರಣ, ಇವೆಲ್ಲವೂ ಮಾತನಾಡುತ್ತವೆ. ಭವಿಷ್ಯದ ಮಾರ್ಗಸೂಚಿ ಏನು? ನೀವು ನನ್ನನ್ನು ಕೇಳಿದರೆ 3-4 ವಿಷಯಗಳು ಭಾರತವನ್ನು ಉತ್ಪಾದನೆಯ ಜಾಗತಿಕ ಕೇಂದ್ರವನ್ನಾಗಿ ಮಾಡುತ್ತದೆ. ಆಟೋಮೊಬೈಲ್ನಿಂದ ಸೆಮಿಕಂಡಕ್ಟರ್ವರೆಗೆ, ಡಿಜಿಟಲ್ ತಂತ್ರಜ್ಞಾನದ ಇತರ ರೂಪಗಳವರೆಗೆ. ಮತ್ತು ಇದನ್ನು ದೊಡ್ಡ ಡಿಜಿಟಲ್ ಲಾಜಿಸ್ಟಿಕಲ್ ಕೇಂದ್ರವನ್ನಾಗಿ ಮಾಡುತ್ತಿದೆ. ಕಾರಣ, ಜಗತ್ತು ಬದಲಾಗುತ್ತಿರುವಂತೆ ಜಗತ್ತು ಹೊಸ ಅವಕಾಶಗಳನ್ನು ಹುಡುಕುತ್ತಿದೆ. ಮತ್ತು ಇಡೀ ಪ್ರಣಾಳಿಕೆಯು ನಾವು ಏನು ಮಾಡಿದ್ದೇವೆ ಎಂಬುದರ ಆಧಾರದ ಮೇಲೆ ಈ ಹಕ್ಕುಗಳನ್ನು ಮಾಡುತ್ತದೆ. ಭಾರತವು ತಯಾರಿಸಬಹುದಾದರೆ ವೈರಸ್ ಎಲ್ಲಿಂದ ಬಂತು ಮತ್ತು ಅಂತಿಮವಾಗಿ ಮೇಡ್ ಇನ್ ಇಂಡಿಯಾ ಲಸಿಕೆಯು ಕೊರೋನಾ ಸಂದರ್ಭದಲ್ಲಿ ಲಭ್ಯವಿದೆಯೇ ಅಥವಾ ಇಲ್ಲವೇ ಎಂಬುದು ನಿಮಗೆ ತಿಳಿದಿದೆ. 220 ಕೋಟಿ ಡೋಸ್ ಕೊಟ್ಟಿದ್ದಾನೋ ಇಲ್ಲವೋ? ನಾನು ಟೆಲಿಕಾಂ ಐಟಿ ಮಂತ್ರಿಯಾಗಿ ಕೆಲಸ ಮಾಡುತ್ತಿದ್ದೆ. ಅದು ಮೊಬೈಲ್ ಫೋನ್ನಲ್ಲಿ ಲಭ್ಯವಿತ್ತು. ಅದು ಅನುಭವ 5G ಬಂದಿದೆ. ಆದ್ದರಿಂದ ಆಟೋಮೊಬೈಲ್ ಭಾರತವು ವಿಶ್ವದ 2ನೇ ದೊಡ್ಡದಾಗಿದೆ. ಆದ್ದರಿಂದ ಕೈಗಾರಿಕಾ ಮೂಲಸೌಕರ್ಯದಿಂದ ಹೊಸ ಡಿಜಿಟಲ್ ತಂತ್ರಜ್ಞಾನದವರೆಗೆ ಇವೆಲ್ಲವೂ ಭಾರತದ ವ್ಯವಸ್ಥಾಪನಾ ಕೇಂದ್ರವನ್ನು ಅನಾವರಣಗೊಳಿಸಲಿವೆ ಮತ್ತು ದೊಡ್ಡ ಸಾಮರ್ಥ್ಯವನ್ನು ಅನಾವರಣಗೊಳಿಸಲಿವೆ. ನಿರ್ದಿಷ್ಟವಾಗಿ ನಾನು ನೋಡಿದ ಒಂದು ವಿಷಯವೆಂದರೆ ಅಗಾಧವಾದ ಸಾಮರ್ಥ್ಯ. ಭಾರತದ ಸಮುದ್ರ ಮತ್ತು ಮೀನುಗಾರಿಕೆ ಪರಿಸರ ವ್ಯವಸ್ಥೆಯನ್ನು ವಿಸ್ತರಿಸುವುದು. ಈ ಎಲ್ಲಾ ವಿಷಯಗಳಲ್ಲಿ ಕೌಶಲ್ಯ, ಇವುಗಳು ಬೆಳವಣಿಗೆಯ ಹೊಸ ಕ್ಷೇತ್ರಗಳಾಗಿವೆ. ಕೃಷಿ ಮತ್ತು ಈ ಎಲ್ಲಾ ವಿಷಯಗಳನ್ನು ಹೊರತುಪಡಿಸಿ ಅದು ಖಂಡಿತವಾಗಿಯೂ ಇದೆ. ನಾನು ಹೇಳಿದ ಕೆಲವು ಪ್ರಮುಖ ಅಂಶಗಳು. ಭಾರತದ ಪರಂಪರೆಯನ್ನು ಬೆಳೆಸುವುದರ ಹೊರತಾಗಿ ಅಯೋಧ್ಯೆಯನ್ನು ವಿಶ್ವದ ದೊಡ್ಡ ನಗರವನ್ನಾಗಿ ಮಾಡುವುದು, ಅದರಲ್ಲಿ ಪ್ರವಾಸೋದ್ಯಮ ಸಾಮರ್ಥ್ಯ. ನೀವು ಕೃತಕ ಬುದ್ಧಿಮತ್ತೆಯ ಮೇಲೆ ಕೇಂದ್ರೀಕರಿಸುತ್ತಿದ್ದೀರಾ? ಖಂಡಿತ, ಏಕೆ ಅಲ್ಲ. ಭವಿಷ್ಯ ಡಿಜಿಟಲ್ ಇಂಡಿಯಾದ ಮುಂದಿದೆ. ಡಾಕ್ಟರ್ ರಾಯ್, ನಿಮಗೆ ನೆನಪಿಡಬೇಕಾದ ಒಂದು ನಿರ್ದಿಷ್ಟ ಮಾಹಿತಿ. ಭಾರತದ ಜನಸಂಖ್ಯೆಯು 140 ಕೋಟಿಗೆ ಹತ್ತಿರದಲ್ಲಿದೆ. ಭಾರತದಲ್ಲಿ ಸುಮಾರು 140 ಕೋಟಿಯ ಮೊಬೈಲ್ ಫೋನ್ಗಳಿವೆ. ಭಾರತದಲ್ಲಿ ಸುಮಾರು 90 ಕೋಟಿಯಷ್ಟು ಸ್ಮಾರ್ಟ್ ಫೋನ್ಗಳಿವೆ, ಚಲಿಸುವ ಕಂಪ್ಯೂಟರ್ಗಳಿವೆ. ಭಾರತದಲ್ಲಿ ಸುಮಾರು 135 ಕೋಟಿಗಳಷ್ಟು ಆಧಾರ್ ಕಾರ್ಡ್ಗಳಿವೆ. ಇವೆಲ್ಲವೂ ಆಧಾರವನ್ನು ರೂಪಿಸುತ್ತವೆ. ಪ್ರಗತಿಯಾಗಿದೆ, ಆದರೆ ಒಂದು ಎಚ್ಚರಿಕೆಯೊಂದಿಗೆ. ಮಾನವನ ಮನಸ್ಸಿನೊಂದಿಗೆ ಚೆನ್ನಾಗಿ ಬೆರೆಯುತ್ತದೆ ಮತ್ತು ಅಭಿವೃದ್ಧಿಗಾಗಿ ನಿಜವಾಗಿಯೂ ಬಳಸಲ್ಪಡುತ್ತದೆ ಮತ್ತು ಡೇಟಾ ಗೌಪ್ಯತೆ ಅಥವಾ ಇತರ ಪ್ರಕಾರಗಳಿಗೆ ಅಲ್ಲ ಎಂದು ಸರಿಯಾದ ನಿಯಂತ್ರಣ ಇರಬೇಕು. ನಾನು ನಿಯಂತ್ರಣವನ್ನು ಕೇಳಿದಾಗ ಅದು ನನಗೆ ಉತ್ತಮ ಹಳೆಯ ಅಧಿಕಾರಶಾಹಿಯನ್ನು ನೆನಪಿಸುತ್ತದೆ. ಇಲ್ಲ, ಅದು ಆಗುತ್ತದೆ. ನೀವು ಅದನ್ನು ತಪ್ಪಿಸುತ್ತೀರಾ? ಅಧಿಕಾರಶಾಹಿ ನಿಯಂತ್ರಣದ ಕೊರತೆಯಿಂದಾಗಿ ಭಾರತ ಡಿಜಿಟಲ್ ಆಗಿ ಬೆಳೆದಿದೆ. ನಿಖರವಾಗಿ. ಸ್ಟಾರ್ಟ್ಅಪ್ ಇಂಡಿಯಾ ಎಂದರೇನು? ಉದ್ಯಮಶೀಲತೆ ಎಂದರೇನು? ಡಿಜಿಟಲ್ ಇಂಡಿಯಾ ಎಂದರೇನು? ಅದು ಅಧಿಕಾರಶಾಹಿ ನಿಯಂತ್ರಣವನ್ನು ಮೀರಿದ ಕ್ಷಣ ಎಲ್ಲವೂ. ಪಾಟ್ನಾದಲ್ಲಿ ನಾನು ಸಾಮಾನ್ಯ ಸೇವಾ ಕೇಂದ್ರವನ್ನು ಮಾತ್ರವಲ್ಲದೆ ಬಹುಗಳನ್ನು ತಂದಿದ್ದೇನೆ. ಅಲ್ಲಿ ಮುಸ್ಲಿಂ ಸಮುದಾಯ ಸೇರಿದಂತೆ ಯುವತಿಯರು ಕಂಪ್ಯೂಟರ್ಗಳೊಂದಿಗೆ ಆಟವಾಡುತ್ತಿದ್ದಾರೆ. ಮತ್ತು ಇದು ನನಗೆ ತೃಪ್ತಿಯನ್ನು ನೀಡುತ್ತದೆ. ನಾವು ಅದನ್ನು ಹೇಗೆ ಮಾಡಬೇಕು? ನಾವು ಹಿಂತಿರುಗಿ ಸ್ವಲ್ಪ ಸೂಕ್ಷ್ಮವಾಗಿ ಮತ್ತು ಬಿಹಾರ ರಾಜ್ಯಕ್ಕೆ ಬರಬಹುದೇ ಎಂದು ನಿಮಗೆ ತಿಳಿದಿದೆ. ಬಿಹಾರ ಬೇಕಿರುವಷ್ಟು ಪ್ರಗತಿ ಸಾಧಿಸಿಲ್ಲ. ಸಮಸ್ಯೆ ಏನು ಎಂದು ನೀವು ನೋಡುತ್ತೀರಿ?
ಮತ್ತು ಅದನ್ನು ಹೇಗೆ ಸರಿಪಡಿಸಬಹುದು ಎಂದು ನೀವು ಯೋಚಿಸುತ್ತೀರಿ. ನೋಡಿ, ಹೊರತು ಬಿಹಾರ ಮತ್ತು ಯುಪಿ ಮೇಲೆತ್ತಲಾಗಿದೆ, ಭಾರತವನ್ನು ಮೇಲೆತ್ತಲು ಸಾಧ್ಯವಿಲ್ಲ. ಹಾಗಾದರೆ ಏನು ಮಾಡಬಹುದು? ನೀವು ನೋಡುವಂತೆ ಮುಂದಿನ 5 ಅಥವಾ 10 ವರ್ಷಗಳಲ್ಲಿ ನೀವು ಮಾನ್ಯವಾದ ಅಂಶವನ್ನು ಹೊಂದಿದ್ದೀರಿ. ಬಿಹಾರದಲ್ಲಿನ ರಾಜಕೀಯ ಅನಿಶ್ಚಿತತೆಯ ಕಾರಣದಿಂದ ಆಗಬೇಕಾಗಿದ್ದ ಹಲವು ಸಂಗತಿಗಳು ನಡೆಯಲು ಸಾಧ್ಯವಾಗಲಿಲ್ಲ ಎಂಬ ಸತ್ಯವನ್ನು ನಾನು ಎಂದಿಗೂ ಅಲ್ಲಗಳೆಯುವುದಿಲ್ಲ. ನಿತೀಶ್ ಕುಮಾರ್ ಜಿ ಅವರು ನಮ್ಮ ಬಳಿಗೆ ಬಂದಿದ್ದಾರೆ ಮತ್ತು ಔರಂಗಾಬಾದ್ನ ಸಾರ್ವಜನಿಕ ಸಭೆಯಲ್ಲಿ ಪ್ರಧಾನಿಯವರ ಮುಂದೆ ಸಾರ್ವಜನಿಕ ಘೋಷಣೆ ಮಾಡಿದ್ದಾರೆ. ಈಗ ನಾನು ನಿಮ್ಮೊಂದಿಗೆ ಇರುತ್ತೇನೆ, ಒಳ್ಳೆಯದಕ್ಕಾಗಿ. ರಾಜಕೀಯದಲ್ಲಿ ಇದರ ಅರ್ಥವೇನಾದರೂ ಇದೆಯೇ? ಇಲ್ಲ, ಇದು ಸಾರ್ವಜನಿಕ ಬದ್ಧತೆಯಾಗಿದೆ. ಡಾಕ್ಟರ್ ರಾಯ್, ಆದರೆ ಭಾರತವು ಪೂರ್ವ ಭಾರತವನ್ನು ಅಭಿವೃದ್ಧಿಪಡಿಸಲು ಬಿಹಾರ, ಬಂಗಾಳ, ಒಡಿಶಾ, ಜಾರ್ಖಂಡ್ ಸೇರಿದಂತೆ ಈಶಾನ್ಯ ಮಾತ್ರವಲ್ಲದೆ ಅಭಿವೃದ್ಧಿ ಹೊಂದಬೇಕು ಎಂದು ಪ್ರಧಾನಿ ಬಹಳ ಸಾರ್ವಜನಿಕವಾಗಿ ಹೇಳಿದ್ದಾರೆ. ಆದ್ದರಿಂದ ಬಿಹಾರದ ಗಮನವು ಆಹಾರ ಸಂಸ್ಕರಣಾ ಘಟಕವೇ ಅಥವಾ ಇತರವೂ? ಬಿಹಾರವು ಅತ್ಯಂತ ಫಲವತ್ತಾದ ಭೂಮಿಯಾಗಿದೆ. ನೀವು ಉತ್ತರ ಬಿಹಾರಕ್ಕೆ ಹೋಗಿ, ನಿಮಗೆ 3-4 ಅಡಿಗಳಷ್ಟು ನೀರು ಸಿಗುತ್ತದೆ. ಅದನ್ನೆಲ್ಲ ತಟ್ಟಬೇಕು. ಆದರೆ ನೀವು ಒಂದು ವಿಷಯವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು, ಬಿಹಾರದಲ್ಲಿ ಮೂಲಸೌಕರ್ಯ, ರಸ್ತೆಗಳು, ವಿದ್ಯುತ್, ಒಂದು ಸೇತುವೆಯನ್ನು ಮಹಾತ್ಮ ಗಾಂಧಿ ಸೇತುವಿನ ಮೇಲೆ ಪುನರ್ನಿರ್ಮಿಸಲಾಗಿದೆ. ಗಂಗಾ ನದಿಯಲ್ಲಿ 4 ಪಾಟ್ನಾಕ್ಕೆ ಬರುತ್ತಿದ್ದಾರೆ, ಇತರರು ಹೊರಬರುತ್ತಿದ್ದಾರೆ. ಪಾಟ್ನಾ ಏಮ್ಸ್ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಪ್ರಾರಂಭಿಸಿದೆ, ಇತರರೂ ಬರುತ್ತಾರೆ. ಐಐಟಿಯು ದಿಘಾ ಬಳಿ ಚೆನ್ನಾಗಿ ಬೆಳೆದಿದೆ, ಕ್ಷಮಿಸಿ, ಬಿಗ್ತಾ ಮತ್ತೆ ಪಾಟ್ನಾದ ಭಾಗ. ಆದ್ದರಿಂದ ನಾವು ಕೆಲಸ ಮಾಡಬೇಕು ಮತ್ತು ಮುಂದುವರಿಸಬೇಕು. ನೀವು ಹೇಳಿದ್ದು ಸರಿ, ಇತರ ಕೆಲಸಗಳನ್ನು ನಾವು ಮಾಡುತ್ತೇವೆ. ಹಾಗಾದರೆ ಬಿಹಾರದ ಈ ಪ್ರಣಾಳಿಕೆಯಲ್ಲಿ ಏನಿದೆ? ಇದು ರಾಷ್ಟ್ರೀಯ ಚುನಾವಣೆ ಮತ್ತು ಪ್ರಣಾಳಿಕೆ ಭಾರತಕ್ಕಾಗಿ. ಆದರೆ ರಸ್ತೆ ನಕ್ಷೆಯನ್ನು ಹಾಕಲಾಗಿದೆ. ಉದಾಹರಣೆಗೆ, ಡ್ರೋನ್ ದೀದಿ, ಲಖಪತಿ ದೀದಿ 1 ಕೋಟಿ ಮಾಡಲಾಗಿದೆ. ಅವರನ್ನು 3 ಕೋಟಿ ಮಾಡಲು ಪ್ರಧಾನಿ ಬಯಸಿದ್ದಾರೆ. ನಾನು ನನ್ನ ಪ್ರದೇಶವಾದ ಇಲಬರ್ತಿ ಯೋಜನೆಗೆ ಹೋಗಿದ್ದೆ. ಡ್ರೋನ್ ದೀದಿ ಡ್ರೋನ್ಗಳನ್ನು ಹಾರಿಸುತ್ತಿತ್ತು. ಆದ್ದರಿಂದ ಇವೆಲ್ಲವೂ ಇವೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಬಿಹಾರ ಕೂಡ ಫಲಾನುಭವಿಯಾಗಿದೆ. ಇದು ಬಡವರ ಪರವಾಗಿದೆ. ರೈತರೂ ಪಡೆಯುತ್ತಿದ್ದಾರೆ. 11 ಕೋಟಿ ರೈತರಿಗೆ ಪ್ರತಿ 3 ತಿಂಗಳಿಗೊಮ್ಮೆ 2,000 ರೂಪಾಯಿಗಳು ಒಂದು ಬಟನ್ ಕ್ಲಿಕ್ಗೆ ಸಿಗುತ್ತಿವೆ. ಬಿಹಾರಿ ರೈತರೂ ಪಡೆಯುತ್ತಿದ್ದಾರೆ. ಮತ್ತು ನಾನು ಹೇಳಿದಂತೆ, ಬಕ್ಸರ್ ಹೆದ್ದಾರಿ, ಉತ್ತರ ಭಾರತದ ಹೆದ್ದಾರಿ, ಇಡೀ ಹೆದ್ದಾರಿ, ಮಾದೇಪುರ, ಅಂಜರ್ಪುರ ಮತ್ತು ದರ್ಭಾಂಗಕ್ಕೆ ಹೋಗಿ. ನಾನು ರಥಯಾತ್ರೆಗೆ ಹೋಗುವಾಗ ಅಡ್ವಾಣಿಯವರಿಂದ ಗರ್ಭಪಾತದ ರಸ್ತೆಗಳು ಎಂದು ಕರೆದರು. ಆದರೆ ನಾನು ನಿಮ್ಮನ್ನು ಕೇಳಲು ಬಯಸುತ್ತೇನೆ, ನೀವು ಅವರನ್ನು ಡ್ರೋನ್ ದೀದಿ ಮತ್ತು ಇವೆಲ್ಲವನ್ನೂ ಕರೆಯುತ್ತಿದ್ದೀರಿ, ಏಕೆ? ಅವರಿಗೆ ಮಮತಾ ಹೆಸರಿಡುತ್ತಿದ್ದೀರಾ? ಡಾಕ್ಟರ ರಾಯ್, ದೀದಿ ಒಬ್ಬ ದೀದಿ. ನನ್ನ ಪರಿಸರ ವ್ಯವಸ್ಥೆ ದೀದಿ. ದೀದಿ ಮಮತಾಜಿಯವರ ಏಕಸ್ವಾಮ್ಯವಲ್ಲ. ಬಿಹಾರದ ರಾಜಕೀಯದ ಬಗ್ಗೆ ನಾನು ಗಂಭೀರವಾಗಿ ಕೇಳಲಿದ್ದೇನೆ. ನಿತೀಶ್ ನಿಮ್ಮ ಬಳಿಗೆ ಬಂದಿದ್ದಾರೆ ಅಥವಾ ನೀವು ಅವರ ಬಳಿಗೆ ಹೋಗಿದ್ದೀರಾ? ಒಂದೇ ಕಥೆಯ 2 ಬದಿಗಳು. ಆದರೆ ಅವರು ಹಿಂದೆ ಮುಂದೆ ಹೋಗಿದ್ದಾರೆ, ಹಿಂದಕ್ಕೆ ಮತ್ತು ಮುಂದಕ್ಕೆ. ಮತ್ತು ಈಗ ಅವರು ನಮ್ಮಲ್ಲಿ ಅನೇಕರಂತೆ ಸಾಕಷ್ಟು ದುರ್ಬಲನಾಗಿದ್ದಾರೆ. ಆದ್ದರಿಂದ ಅವರು ದುರ್ಬಲನಾಗಿದ್ದಾಗ ಅವರು ಕೆಳಗಿಳಿಯಲು ನಿರ್ಧರಿಸಿದರೆ ಮುಂದೇನು? ಸ್ವಲ್ಪ ನಿರ್ವಾತವಿದೆ. ಮೊದಲನೆಯದಾಗಿ ನೀವು ಒಂದು ಹಿನ್ನೆಲೆಯನ್ನು ನೆನಪಿಟ್ಟುಕೊಳ್ಳಬೇಕು. ಭ್ರಷ್ಟಾಚಾರದ ವಿರುದ್ಧ ಲಾಲು ಪ್ರಸಾದ್ ಅವರ ದುರಾಡಳಿತದ ವಿರುದ್ಧದ ಹೋರಾಟದಿಂದಾಗಿ ನಿತೀಶ್ ಜಿ ಮತ್ತು ನಾವು ಒಗ್ಗೂಡಿದ್ದೇವೆ. ಮೇವು ಹಗರಣ ಮತ್ತು ನಾನು ವಕೀಲ ಸುಶೀಲ್ ಮೋದಿ ಅರ್ಜಿದಾರರು, ಅವರ ಪಕ್ಷದ ಲಲ್ಲನ್ ಸಿಂಗ್ ಸಹ ಅರ್ಜಿದಾರರಾಗಿದ್ದರು. ವರ್ಜಡಿಯ ಶಿವಾನಂದ್ ತಿವಾರಿ ಅರ್ಜಿದಾರರಾಗಿದ್ದರು. ಲಾಲು ಜೈಲಿಗೆ ಹೋದರು, ಶಿಕ್ಷೆಗೊಳಗಾದರು. ನಂತರ ಬಿಟುಮೆನ್ ಹಗರಣ, ಇದು ಭಾರತದ ರಾಜಕೀಯ ಮತ್ತು ಬಿಹಾರದ ರಾಜಕೀಯದಲ್ಲಿ ಟೆಕ್ಟೋನಿಕ್ ಬದಲಾವಣೆಗೆ ಕಾರಣವಾಯಿತು. ನಾನು ಹಿಂದಿನದಕ್ಕೆ ಹೋಗಲು ಸಾಧ್ಯವಿಲ್ಲ. ವಾಸ್ತವವೆಂದರೆ ನಿತೀಶ್ ಕುಮಾರ್ ಅವರ ಬಳಿಗೆ ಹಿಂತಿರುಗಿದರು, ನಮ್ಮ ಬಳಿಗೆ ಮರಳಿದರು, ಅವರ ಬಳಿಗೆ ಹಿಂತಿರುಗಿದರು. ವರ್ತಮಾನವನ್ನು ನೋಡಬೇಕು. ಡಾಕ್ಟರ ರಾಯ್, ನಿಮಗೆ ಒಂದು ಅಂಶವಿದೆ, ನಿತೀಶ್ ನಂತರ ಏನಾಗುತ್ತದೆ? ಇದು ಕಾಲ್ಪನಿಕ ಪ್ರಶ್ನೆ. ನಮಗೆ ಕಾಲ್ಪನಿಕ ಉತ್ತರವನ್ನು ನೀಡುವುದೇ? ಹೌದು, ನಾನು ಕಾಲ್ಪನಿಕ ಉತ್ತರವನ್ನು ನೀಡಲು ಸಾಧ್ಯವಿಲ್ಲ. ನಿತೀಶ್ ಜಿ ಇದ್ದಾರೆ, ಅವರು ತಮ್ಮ ಪಕ್ಷದ ಬಗ್ಗೆ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತಾರೆ, ಯಾರು ಬರುತ್ತಾರೆ. ನಾವು ಜೆಡಿಯು ಜೊತೆ ಅತ್ಯಂತ ಸೌಹಾರ್ದಯುತ ಸಂಬಂಧವನ್ನು ಹೊಂದಲಿದ್ದೇವೆ. ಅವರು ನಮ್ಮ ಬಳಿಗೆ ಬಂದಿದ್ದಾರೆ ಮತ್ತು ಜೆಡಿಯು ಒಟ್ಟಾಗಿ ಸೇರಿ ದೊಡ್ಡ ಜಾಗವಿದೆ. ಅವರು ಮುಖ್ಯಮಂತ್ರಿಯಾಗಿ ಬಹಳ ದಿನ ಕೆಲಸ ಮಾಡಿದ್ದಾರೆಯೇ? ಏಕೆಂದರೆ ಸಾಂಸ್ಥಿಕ ಜೀವನದಲ್ಲಿಯೂ ಸಹ 10 ವರ್ಷಗಳ ನಂತರ ನೀವು ಸಾಮಾನ್ಯ ಮನುಷ್ಯನಂತೆ ಹಬೆಯಿಂದ ಹೊರಗುಳಿಯುತ್ತೀರಿ ಎಂದು ಹಲವರು ಹೇಳುತ್ತಾರೆ. ಮುನ್ಸೂಚನೆಗೆ ಸಂಬಂಧಿಸಿದಂತೆ ನೀವು ಆವಿಯಿಂದ ಹೊರಬಂದಿದ್ದೀರಾ? ಅವರು 30 ವರ್ಷಗಳ ಹಿಂದೆ ಹಬೆಯಿಂದ ಓಡಿಹೋದರು. 30 ವರ್ಷಗಳ ಹಿಂದೆ. ಆದ್ದರಿಂದ ನೀವು ವ್ಯತ್ಯಾಸವನ್ನು ಹೇಳಲು ಸಾಧ್ಯವಿಲ್ಲ. ಹಾಗಾಗಿ ನನ್ನ ಉದ್ದೇಶ ನಿಮಗೆ ತಿಳಿದಿದೆ, ಅದು ರಾಜಕೀಯದಲ್ಲಿದೆ.
ಎರ್ಡೋಗನ್ ಟರ್ಕಿಯನ್ನು ನೋಡಿ, ನಿಮಗೆ ತಿಳಿದಿದೆ ಅದನ್ನು 1 ವರ್ಷದವರೆಗೆ ಸಾಗಿಸುವುದು ಅಗಾಧವಾದ ಜವಾಬ್ದಾರಿಯಾಗಿದೆ. ನಿಮಗೆ ಗೊತ್ತಾ, ಇದು ವ್ಯಕ್ತಿಯ ಮೇಲೆ ಒತ್ತಡವನ್ನು ತೆಗೆದುಕೊಳ್ಳುತ್ತದೆ. ಅದು ಸರಳವಾಗಿದೆ. ಮತ್ತು ಅವರು ಈಗ ಸುಮಾರು 20 ವರ್ಷಗಳ ಕಾಲ ಅಲ್ಲಿದ್ದಾರೆ. ನಿತೀಶ್ ಕುಮಾರ್ ಅವರ ಅವಧಿ 2005ರಿಂದ 2010, ನಂತರ 11, 12 ಮತ್ತು 2009ರವರೆಗೆ ಭಾರೀ ಬಹುಮತದಿಂದ ಗೆದ್ದಿದೆ. ನಿತೀಶ್ ಕುಮಾರ್ ಒಂದು ವಿಷಯ ಸ್ಪಷ್ಟವಾಗಿದೆ. ಎಲ್ಲದಕ್ಕೂ ಅವರು ಕಾನೂನು ಸುವ್ಯವಸ್ಥೆ, ಇತರೆ ಅಭಿವೃದ್ಧಿ ವಿಷಯದಲ್ಲಿ ಮಾಡಿರುವ ಉತ್ತಮ ಕೆಲಸಗಳೇ ಕಾರಣ. ಆರ್ಜೆಡಿ ಮತ್ತು ನಮ್ಮ ನಡುವೆ ಹಿಂದೆ ಮುಂದೆ ನಡೆದಿದೆ. ನಾನು ಅದನ್ನು ಅಲ್ಲಗಳೆಯಲಾರೆ. ಆದರೆ ಹೊಸ ಆರಂಭವನ್ನು ಮಾಡಲಾಗಿದೆ. ನಿತೀಶ್ ಕುಮಾರ್ ಅವರ ನಂತರ ಏನಾಗುತ್ತದೆ ಅವರ ಪಕ್ಷದ ಬಗ್ಗೆ ನಾನು ಇಂದು ಊಹಿಸಲು ಸಾಧ್ಯವಿಲ್ಲ. ಅದು ಅವರು ಮತ್ತು ಅವರ ಪಕ್ಷದವರು ತೆಗೆದುಕೊಳ್ಳಬೇಕಾದ ಕರೆ. ಈ ಹಂತದಲ್ಲಿ ಬಿಜೆಪಿ ಕಾರ್ಯಕರ್ತನಾಗಿ ಮಾತ್ರ ನಮ್ಮ ಬಾಂಧವ್ಯ ಮುಂದುವರಿಯಲಿದೆ ಎಂದು ಹೇಳಬಲ್ಲೆ. ಪ್ರಣಾಳಿಕೆಯಲ್ಲಿ ಉಚಿತ ಪಡಿತರ ಯೋಜನೆಯನ್ನು ಇನ್ನೂ 5 ವರ್ಷ ವಿಸ್ತರಿಸುವುದಾಗಿ ಹೇಳಿದ್ದೀರಿ. ಆದರೆ ಇದನ್ನು ಉಳಿಸಿಕೊಳ್ಳಲು ನೀವು ಎಲ್ಲಿ ಆದಾಯವನ್ನು ಪಡೆಯುತ್ತೀರಿ ಎಂದು ನೀವು ಹೇಳಿಲ್ಲ. ಇದು ನಿಮಗೆ ತುಂಬಾ ಮೊಂಡಾದ ಪ್ರಶ್ನೆಯಾಗಿದೆ. ಇದು ಒಳ್ಳೆಯ ಪ್ರಶ್ನೆ. ನೀವು ಮೊದಲ ದಿನದಿಂದಲೂ ಕೇಳುತ್ತಿದ್ದೀರಿ ಮತ್ತು ನೀವು ಎಂದಿಗೂ ಉತ್ತರಿಸಲಿಲ್ಲ. 11ನೇ ಆರ್ಥಿಕತೆಯಿಂದ 5ನೇವರೆಗಿನ ನಮ್ಮ ಆರ್ಥಿಕ ಕಾರ್ಯಕ್ಷಮತೆಯಿಂದ ನಾವು ಅದಕ್ಕೆ ಉತ್ತರಿಸಿದ್ದೇವೆ. ದೇಶದ 3ನೇ ಅತಿ ಹೆಚ್ಚು ಎಫ್ಡಿಐ ಆಗುವ ಹಾದಿಯಲ್ಲಿ. ದೇಶದ ಅತಿ ಹೆಚ್ಚು ಎಫ್ಡಿಐ ಇದು ಪ್ರಪಂಚದಲ್ಲಿಯೇ ಇಲ್ಲ. ಇಲ್ಲ, ನನ್ನ ಮಾತು ಕೇಳಿ. ಈ ಪ್ರಶ್ನೆಗೆ ನನಗೆ ಮೂಲಭೂತ ಆಕ್ಷೇಪವಿದೆ. ಬಡವರ ಪರವಾದ ಕ್ರಮ ಕೈಗೊಂಡಾಗ ಮಾತ್ರ ಏಕೆ ಎತ್ತಲಾಗುತ್ತಿದೆ? ಏಕೆ? ಯಾವಾಗ? ಏನು ಬಡವರ ಪರವಾದ ಕ್ರಮ ಕೈಗೊಂಡಾಗ. ಓ, ಇಂದು ಬಡವರು ನೆಮ್ಮದಿಯಿಂದ ಇದ್ದಾರೆ. ಅವರಿಗೆ ತಿನ್ನಲು ಆಹಾರ ಸಿಗುತ್ತಿದೆ ಮತ್ತು ಬದ್ಧತೆ ಇದೆ. ಅದನ್ನು ಸ್ವಾಗತಿಸೋಣ. ಅವರು ತುಂಬಾ ಸಂತೋಷವಾಗಿದ್ದಾರೆ. ಅವರು ತುಂಬಾ ಸಂತೋಷವಾಗಿದ್ದಾರೆ. ಮತ್ತು ನಮ್ಮ ಸರ್ಕಾರ ಬಡವರ ಪರವಾಗಿದೆ ಎಂದು ನಾವು ತುಂಬಾ ಹೆಮ್ಮೆಪಡುತ್ತೇವೆ. ಅವನಿಗೆ ಮೀನು ಕೊಡುವುದಕ್ಕಿಂತ ಮೀನು ಹಿಡಿಯುವುದು ಒಳ್ಳೆಯದು ಎಂದು ನಿಮಗೆ ತಿಳಿದಿರುವ ಹಳೆಯ ಮಾತಿದೆ. ಆದ್ದರಿಂದ ಅಂತಿಮವಾಗಿ ನಾವು ಜನರಿಗೆ ಮೀನು ಹಿಡಿಯಲು ಸಿಕ್ಕಿತು. ಹೌದು, ನೀವು ಹೇಳಿದ್ದು ತುಂಬಾ ಸರಿ. ಕೌಶಲ್ಯದ ದೊಡ್ಡ ಕ್ರಮಗಳು. ನಾನು ಡ್ರೋನ್ ದೀದಿ, ಲಪ್ಪತಿ ದೀದಿ, ಕೃಷಿ ಕ್ಷೇತ್ರಕ್ಕೆ ಹೊಸ ತಂತ್ರಜ್ಞಾನ ಬರುತ್ತಿರುವ ರೀತಿ, ಮೀನುಗಾರಿಕೆಗೆ ಉತ್ತೇಜನ ನೀಡುತ್ತಿರುವ ಬಗ್ಗೆ ಹೇಳಿದ್ದೇನೆ. ಅದರ ಬಗ್ಗೆ ನಮ್ಮ ಪ್ರಣಾಳಿಕೆಯು ಬಹಳ ವಿಸ್ತಾರವಾಗಿ ಮಾತನಾಡುತ್ತದೆ. ಎಲ್ಲವೂ ಆ ವಿನ್ಯಾಸದ ಒಂದು ಭಾಗವಾಗಿದೆ. ಮತ್ತು ಇಂದಿನ ಪ್ರಣಾಳಿಕೆಯಲ್ಲಿ ನಿಮ್ಮ ರೀತಿಯ ಮಾಹಿತಿಗಾಗಿ ಈ ಸಂಪೂರ್ಣ ವ್ಯವಸ್ಥಾಪನಾ ಮೂಲಸೌಕರ್ಯ, ವಿಶೇಷವಾಗಿ ಕೃಷಿ ವಲಯಕ್ಕೆ ಬಹಳ ವಿಸ್ತಾರವಾಗಿ ವ್ಯವಹರಿಸಲಾಗಿದೆ. ಎಲ್ಲವೂ ಆ ಪ್ರಕ್ರಿಯೆಯ ಭಾಗವಾಗಿದೆ. ನೀವು ಭಾರತದ ಉನ್ನತ ವಕೀಲರಲ್ಲಿ ಒಬ್ಬರು. ನೀವು ಅನೇಕ ಪ್ರಕರಣಗಳಲ್ಲಿ ಹೋರಾಡಿದ್ದೀರಿ. ಇಲ್ಲ, ನಾನು ಅದರ ಬಗ್ಗೆ ಗಂಭೀರವಾಗಿರುತ್ತೇನೆ. ಒಂದು ಸಲ ನಾನು ಗಂಭೀರ ಆಗಿದ್ದೇನೆ. ಓ, ಮತ್ತು ಈಗ ನ್ಯಾಯಾಂಗದ ಸ್ಥಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನೀವು ಅದನ್ನು ಮೆಚ್ಚುತ್ತೀರಾ? ಮತ್ತು ಹಾಗಿದ್ದಲ್ಲಿ, ಉದಾಹರಣೆಗೆ, ಚುನಾವಣಾ ಆಯೋಗದ ಆಯ್ಕೆಯಿಂದ ತೆಗೆದುಹಾಕುವಂತಹ ಅನೇಕ ಕ್ರಮಗಳನ್ನು ಅದರ ವಿರುದ್ಧ ಏಕೆ ತೆಗೆದುಕೊಳ್ಳಲಾಗಿದೆ? ಇದು ಏಕೆ ನಡೆಯುತ್ತಿದೆ? ಮೊದಲನೆಯದಾಗಿ, ನ್ಯಾಯಾಂಗದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಮೊದಲನೆಯದಾಗಿ, ಭಾರತದ ನ್ಯಾಯಾಂಗದ ಬಗ್ಗೆ ನಮಗೆ ತುಂಬಾ ಹೆಮ್ಮೆಯಿದೆ. ಹೌದು. ನ್ಯಾಯಾಂಗದ ಸ್ವಾತಂತ್ರ್ಯವು ಮೂಲಭೂತ ರಚನೆಯ ಒಂದು ಭಾಗವಾಗಿದೆ. ಮತ್ತು ಪ್ರಜಾಪ್ರಭುತ್ವ ಉಳಿಯಲು ಭಾರತದ ನ್ಯಾಯಾಂಗವು ದೃಢವಾಗಿ ಉಳಿಯುವುದು ಬಹಳ ಮುಖ್ಯ. ಹಾಗಾದರೆ ನ್ಯಾಯಮೂರ್ತಿಯೊಬ್ಬರು ಹೈಕೋರ್ಟ್ ತೊರೆದು ಪಂಜಾಬ್ ಸೇರಿದಾಗ ಅದು ಒಳ್ಳೆಯದೇ? ಅದು ನೀವು ಕೇಳಬೇಕಾದ ಪ್ರಶ್ನೆ. ನೀವು ಅದನ್ನು ಟೀಕಿಸುತ್ತೀರಾ? ಇಷ್ಟು ಜನ ಜಡ್ಜ್ಗಳು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದಾಗ ನೀವು ಕೇಳಲೇಬೇಕಾದ ಪ್ರಶ್ನೆ ಇದು. ಇಲ್ಲ, ಖಂಡಿತ ನಾನು ಕೇಳಿದೆ. ಅಂದಹಾಗೆ ನಾವು ಯಾವಾಗಲೂ ಅದನ್ನು ಕೇಳುತ್ತೇವೆ. ಆದರೆ ಈಗಲಾದರೂ ಟೀಕಿಸುತ್ತೀರಾ? ಟೀಕೆಯ ಪ್ರಶ್ನೆಯೇ ಇಲ್ಲ. ಅವರಿಗೂ ನಿರ್ಧಾರ ಕೈಗೊಳ್ಳುವ ಹಕ್ಕಿದೆ. ಸರಿಯೋ ತಪ್ಪೋ ಎಂಬುದು ಚರ್ಚಾಸ್ಪದ ಪ್ರಶ್ನೆ. ನಾನು ಅದರ ಬಗ್ಗೆ ತುಂಬಾ ಸ್ಪಷ್ಟವಾಗಿದ್ದೇನೆ. ಚರ್ಚೆಯಲ್ಲ. ನಿಮಗೆ ಏನನಿಸುತ್ತದೆ? ನ್ಯಾಯಾಧೀಶರು ಬಿಟ್ಟು ಮರುದಿನ ಬಿಜೆಪಿ ಅಥವಾ ಕಾಂಗ್ರೆಸ್ ಸೇರುವುದು ಸರಿಯೋ ತಪ್ಪೋ? ಇಲ್ಲ, ಅದರ ಬಗ್ಗೆ ವೀಕ್ಷಣೆಗಳು ಇರಬಹುದು. ನಿಮ್ಮ ನೋಟ ಏನು? ಆದರೆ ನ್ಯಾಯಾಧೀಶರು ಮಾತ್ರ ಮಾಡಬೇಕು. ನಾನು ನಿಮಗೆ ತಲೆಬರಹವನ್ನು ನೀಡಲು ಬಯಸುವುದಿಲ್ಲ. ಅದರ ಬಗ್ಗೆ ಸ್ಪಷ್ಟವಾಗಿ ತಿಳಿಸಿ. ಆದರೆ ಮುಖ್ಯ ವಿಷಯವೆಂದರೆ ನೀವು ಅದನ್ನು ಪರಿಗಣಿಸಬೇಕು. ಇನ್ನು ನ್ಯಾಯಾಂಗದ ಭಾಗಕ್ಕೆ ಬರುವುದಾದರೆ, ಜನರಿಗೆ ಜಾಮೀನು ನೀಡುತ್ತಿದ್ದಾರೆ, ಬಾಂಡ್ ವಿಚಾರವನ್ನು ಬದಿಗಿಡುತ್ತಿದ್ದಾರೆ, ಆರ್ಟಿಕಲ್ 370 ಅನ್ನು ಮಾನ್ಯ ಮಾಡುತ್ತಿದ್ದಾರೆ, ಹಲವು ವಿಷಯಗಳಿವೆ. ಆದ್ದರಿಂದ ದೃಢವಾದ ನ್ಯಾಯಾಂಗವು ಬಹಳ ಮುಖ್ಯವಾಗಿದೆ. ಮತ್ತು ಅವರು ಸ್ವತಂತ್ರರು ಎಂದು ನೀವು ಹೇಳುತ್ತೀರಿ ಮತ್ತು ನೀವು ಅದರ ಬಗ್ಗೆ ಹೆಮ್ಮೆಪಡುತ್ತೀರಿ. ಹೌದು. ಮತ್ತು ನೇಮಕಾತಿಗಾಗಿ ಅವರ ಸಂಘದ ಮಟ್ಟಿಗೆ ಚುನಾವಣಾ ಆಯೋಗವು ಕಳವಳ ವ್ಯಕ್ತಪಡಿಸಿದೆ. ಅವರು ಸ್ಪಷ್ಟ ನಿರ್ದೇಶನವನ್ನು ನೀಡಿದ್ದರು.
ಕಾನೂನು ಬರುವವರೆಗೆ ಅವರು ಅದರ ಭಾಗವಾಗಿ ಉಳಿಯುತ್ತಾರೆ. ಆದರೆ ಒಂದು ದೊಡ್ಡ ವಿಚಾರದಲ್ಲಿ ಡಾಕ್ಟರ್ ರಾಯ್, ಆದರೆ ಅವರು ಸ್ವತಂತ್ರರಾಗಿದ್ದರೆ ಮತ್ತು ನೀವು ನ್ಯಾಯಾಂಗವನ್ನು ಗೌರವಿಸಿದರೆ ಅವರು ನೇಮಕಾತಿಯ ಭಾಗವಾಗಿರಲಿ. ಅದನ್ನು ಏಕೆ ತೆಗೆಯಬೇಕು? ಮುಖ್ಯ ನ್ಯಾಯಾಧೀಶರನ್ನು ನೇಮಕಾತಿಯಿಂದ ಏಕೆ ದೂರವಿಡಬೇಕು? ನಾನು ಅದನ್ನು ದೊಡ್ಡ ಮಟ್ಟಕ್ಕೆ ಏರಿಸುತ್ತಿದ್ದೇನೆ, ದಯವಿಟ್ಟು ನನ್ನ ಮಾತನ್ನು ಆಲಿಸಿ. ಮತ್ತು ಇದನ್ನು ನಾನು ಒಬ್ಬ ಕಾರ್ಯಕರ್ತನಾಗಿ, ಭಾರತೀಯ ಸಂವಿಧಾನದ ವಿದ್ಯಾರ್ಥಿಯಾಗಿ ಮತ್ತು ಭಾರತದ ರಾಜಕೀಯದ ವಿದ್ಯಾರ್ಥಿಯಾಗಿ ಹೇಳುತ್ತಿದ್ದೇನೆ. ನ್ಯಾಯಾಧೀಶರ ಸಂಘವು ನಿಷ್ಪಕ್ಷಪಾತದ ಭರವಸೆಯಾಗಿದ್ದರೆ ಆಡಳಿತದ ಎಲ್ಲಾ ನಿಯಮಗಳು ಅವರ ಸಹಭಾಗಿತ್ವವನ್ನು ಹೊಂದಿರಬೇಕು. ಭಾರತದ ಪ್ರಧಾನಿಯನ್ನು ಜನರು ಏಕೆ ಆಯ್ಕೆ ಮಾಡುತ್ತಾರೆ ಎಂದು ನಾನು ಸಂಸತ್ತಿನಲ್ಲಿ ಹೇಳಿದ್ದೆ. ಈಗ ಎಲ್ಲ ರಾಜಕೀಯ ಛಾಯೆಗಳು ಅದರ ಭಾಗವಾಗಿವೆ. ಅವರು ದೇಶವನ್ನು ನಡೆಸುತ್ತಾರೆ, ಅವರು ಭಾರತದ ಮಿಲಿಟರಿ, ಕಾರ್ಯತಂತ್ರ, ಆರ್ಥಿಕ ಭದ್ರತೆಯನ್ನು ತೆಗೆದುಕೊಳ್ಳುತ್ತಾರೆ. ಆದರೆ ಯಾರು? ನಾನು ಕಾಂಗ್ರೆಸ್, ಬಿಜೆಪಿ ಯಾರನ್ನೂ ಲೆಕ್ಕಿಸುವುದಿಲ್ಲ ಎಂದು ತಪಾಸಣೆ ಮತ್ತು ಸಮತೋಲನ ಇರಬಾರದು. ಯಾವುದೇ ಪ್ರಧಾನಮಂತ್ರಿಗೆ ಪ್ರಜಾಸತ್ತಾತ್ಮಕವಾಗಿ ಚುನಾವಣೆಯ ಮುಖ್ಯಸ್ಥರನ್ನು ನೇಮಿಸಲು ತಪಾಸಣೆ ಮತ್ತು ಸಮತೋಲನದ ಅಗತ್ಯವಿದೆ. ಹೌದು, ಅವರು ಇದ್ದಾರೆ. ಆದರೆ ಅವರು ಮುಖ್ಯ ನ್ಯಾಯಮೂರ್ತಿಯನ್ನು ಅದರಿಂದ ತೆಗೆದುಹಾಕುತ್ತಾರೆ. ಈಗ ನೀವು ಈ ಪ್ರಶ್ನೆಯನ್ನು ಕೇಳುತ್ತಿದ್ದೀರಿ, ದಯವಿಟ್ಟು ನನ್ನ ಮಾತನ್ನು ಕೇಳಿ. ಹೌದು, ಹೌದು, ಕ್ಷಮಿಸಿ. ಪ್ರಧಾನಮಂತ್ರಿ ಮತ್ತು ಅವರ ಪಕ್ಷವು ಜನರಿಂದ ಚುನಾಯಿತರಾಗಿದ್ದಾರೆ ಮತ್ತು ಜನರಿಂದ ಸೋಲಿಸಲ್ಪಟ್ಟಿದ್ದಾರೆ. ಸರಿ. ಮೊದಲ ಚೆಕ್ ಮತ್ತು ಬ್ಯಾಲೆನ್ಸ್. ಎರಡನೆಯ ಚೆಕ್ ಮತ್ತು ಬ್ಯಾಲೆನ್ಸ್ ಜನರು ಹಗರಣದಿಂದ ದೌರ್ಬಲ್ಯಗಳವರೆಗೆ ಎಲ್ಲದಕ್ಕೂ ಪ್ರಶ್ನೆಗಳನ್ನು ಎತ್ತುತ್ತಲೇ ಇರಿ. ಅಲ್ಲೇ ಇದೆ. ಮಾಧ್ಯಮವೇ? ಹೌದು, ನಿಸ್ಸಂಶಯವಾಗಿ, ಏಕೆ ಅಲ್ಲ. ಮೂರನೆಯದು, ನಿಮ್ಮ ಸಂಸದೀಯ ಸಮಿತಿಗಳು, ಸಂಸತ್ತಿನಲ್ಲಿ ಪ್ರಶ್ನೆಗಳನ್ನು ಕೇಳಲಾಗುತ್ತಿದೆ. ಈಗ ಪ್ರಜಾಪ್ರಭುತ್ವ ಪ್ರಕ್ರಿಯೆಯ ಈ ರೀತಿಯ ಸಂಪೂರ್ಣ ಮೇಲ್ವಿಚಾರಣೆ. ಪೆಲ್ಗಳು, ನಾನು ನಿಮಗೆ ಹೇಳಲು ಮರೆತಿದ್ದೇನೆ. ನನ್ನ ಲಾರ್ಡ್ ಅಲ್ಲಿ ಕುಳಿತು ಪೆಲ್ಗಳ ಬಗ್ಗೆ ಕಾಮೆಂಟ್ ಮಾಡುತ್ತಾನೆ. ಅದೂ ಇದೆ. ಸರಿ. ಇದು ಅನೇಕ ವಿಧಗಳಲ್ಲಿ ಸರಿಯಾದ ವಿಷಯವೂ ಆಗಿದೆ. ಆದರೆ ನಿಮ್ಮ ಪ್ರಮೇಯದೊಂದಿಗೆ ನನಗೆ ಬಹಳ ಮೂಲಭೂತ ವ್ಯತ್ಯಾಸವಿದೆ. ನನ್ನ ಬಳಿ ಇದೆ. ಹೌದು, ಹೌದು. ಇದು ನನ್ನ ಪ್ರಮೇಯವಲ್ಲ, ಇದು ಕೇವಲ ಒಂದು ಪ್ರಶ್ನೆ. ಆದರೆ ನೀವು ಅದನ್ನು ಪುನರಾವರ್ತಿಸುತ್ತಿದ್ದೀರಿ. ಕೇವಲ ನ್ಯಾಯಾಧೀಶರ ಸಹವಾಸವು ನಿಷ್ಪಕ್ಷಪಾತಕ್ಕೆ ಖಾತರಿಯಾಗಿದೆ. ಇದು ಚರ್ಚಾಸ್ಪದ ಪ್ರಶ್ನೆಯಾಗಿದೆ ಎಂದೂ ಹೇಳಿಲ್ಲ. ಏಕೆ? ನಾನು ನಿಮಗೆ ಹೇಳುತ್ತಿದ್ದೇನೆ. ಈ ಹಲವು ನಿರ್ಧಾರಗಳಿಗೆ ರಾಜಕೀಯ ಬಣ್ಣವೂ ಇದೆ, ಅಥವಾ ರಾಜಕೀಯ ಪರಿಣಾಮಗಳು, ಅದರೊಂದಿಗೆ ಗೌರವಾನ್ವಿತ ನ್ಯಾಯಾಧೀಶರ ಸಹವಾಸ. ಈ ಪರಿಗಣನೆಗಳಿಗೆ ಅವರನ್ನು ಏಕೆ ಬಹಿರಂಗಪಡಿಸಬೇಕು? ಇದು ಆಸಕ್ತಿಯಿಂದ ಅವರನ್ನು ರಕ್ಷಿಸಲು ನೀವು ಅವರನ್ನು ಅದರಿಂದ ತೆಗೆದುಹಾಕಿದ್ದೀರಿ. ಓ ಹೌದಾ? ನೀವು ಈಗ ವಕೀಲರೊಂದಿಗೆ ಎಂದಿಗೂ ವಾದ ಮಾಡಬೇಡಿ. ನಾನು ನಿಮಗೆ ಮಾತ್ರ ಹೇಳುತ್ತಿದ್ದೇನೆ. ಈಗ ನೀವು ಸಂದರ್ಭಾನುಸಾರವಾಗಿ ನನ್ನನ್ನು ಉಲ್ಲೇಖಿಸುತ್ತಿದ್ದೀರಿ. ನಾನು ನ್ಯಾಯಾಧೀಶರ ಸಾಂಸ್ಥಿಕ ಸಮಗ್ರತೆಯನ್ನು ರಕ್ಷಿಸಲು ಪ್ರಯತ್ನಿಸುತ್ತಿದ್ದೇನೆ. ರಾಜಕೀಯ ನಿರ್ಧಾರ ಕೈಗೊಳ್ಳುವಲ್ಲಿ ಸಮಸ್ಯೆಗಳಿವೆ. ಡಾಕ್ಟರ್ ರಾಯ್, ನನಗೆ ಮೂಲಭೂತ ಆಕ್ಷೇಪಣೆಯಿದೆ ಮತ್ತು ನ್ಯಾಯಾಧೀಶರ ಸಂಘವು ಪ್ರಜಾಪ್ರಭುತ್ವದಲ್ಲಿ ಸಾಂಸ್ಥಿಕ ಕಾರ್ಯನಿರ್ವಹಣೆಯ ಖಾತರಿಯಾಗಿದೆ ಎಂದು ನಾನು ದಾಖಲೆಯಲ್ಲಿ ಹೊಂದಿದ್ದೇನೆ. ಅದು ತೀವ್ರ ನ್ಯಾಯವಾಗಿದೆ. ಮತ್ತು ಅದು ಎಂದಿಗೂ ಡಾಕ್ಟರ್ ಅಂಬೇಡ್ಕರ್ ಅಥವಾ ನೆಹರು ಅಥವಾ ರಾಜೇಂದ್ರ ಪ್ರಸಾದ್ ಅವರ ಪರಿಕಲ್ಪನೆಯಾಗಿರಲಿಲ್ಲ. ಸಂಸತ್ತಿನ ಚರ್ಚೆಗೆ ಹೋಗಿ. ಇವುಗಳು ಬಹುಮಟ್ಟಿಗೆ ಹೊಣೆಗಾರಿಕೆಯನ್ನು ಬಯಸುವ ಜನರು ತಮ್ಮನ್ನು ಹೊಣೆಗಾರರನ್ನಾಗಿಸುವ ಸೃಷ್ಟಿಗಳಾಗಿವೆ. ಡಾಕ್ಟರ್ ರಾಯ್, ನನಗೆ ಮೂಲಭೂತ ಆಕ್ಷೇಪವಿದೆ ಮತ್ತು ನ್ಯಾಯಾಧೀಶರ ಸಂಘವು ಪ್ರಜಾಪ್ರಭುತ್ವದಲ್ಲಿ ಸಾಂಸ್ಥಿಕ ಕಾರ್ಯಚಟುವಟಿಕೆಗೆ ಖಾತರಿಯಾಗಿದೆ ಎಂದು ನಾನು ದಾಖಲಿಸಿದ್ದೇನೆ. ಅದು ತೀರಾ ಅನ್ಯಾಯವಾಗಿದೆ. ಮತ್ತು ಅದು ಎಂದಿಗೂ ಡಾಕ್ಟರ್ ಅಂಬೇಡ್ಕರ್ ಅಥವಾ ನೆಹರು ಅಥವಾ ರಾಜೇಂದ್ರ ಪ್ರಸಾದ್ ಅವರ ಪರಿಕಲ್ಪನೆಯಾಗಿರಲಿಲ್ಲ. ಸಂಸತ್ತಿನ ಚರ್ಚೆಗೆ ಹೋಗಿ. ಇವುಗಳು ಬಹುಮಟ್ಟಿಗೆ ಹೊಣೆಗಾರಿಕೆಯನ್ನು ಬಯಸುವ ಜನರು ತಮ್ಮನ್ನು ಹೊಣೆಗಾರರನ್ನಾಗಿಸುವ ಸೃಷ್ಟಿಗಳಾಗಿವೆ. ಹಾಗಾಗಿ ಭಾರತದ ಚುನಾವಣಾ ಆಯುಕ್ತರ ಆಯ್ಕೆಯಿಂದ ಮುಖ್ಯ ನ್ಯಾಯಾಧೀಶರನ್ನು ತೆಗೆದುಹಾಕುವುದು ಒಳ್ಳೆಯದು ಎಂದು ನೀವು ಹೇಳುತ್ತೀರಿ. ಅದು ಒಳ್ಳೆಯದೇ? ಅದು ನಿಮ್ಮ ತೀರ್ಮಾನ. ಇಲ್ಲ, ಇದು ಒಳ್ಳೆಯದು ಅಥವಾ ಕೆಟ್ಟ ವಿಷಯವೇ? ಅದು ನಿಮ್ಮ ತೀರ್ಮಾನ. ನನ್ನ ಬಾಯಲ್ಲಿ ಪದಗಳನ್ನು ಹಾಕಬೇಡಿ. ಕಾನೂನು ಜಾರಿಯಾಗುವವರೆಗೆ ಅವರು ತಾತ್ಕಾಲಿಕ ವ್ಯವಸ್ಥೆ ಮಾಡಿದ್ದಾರೆ ಎಂದು ನಾನು ಹೇಳಿದೆ. ಕಾನೂನು ಜಾರಿಗೆ ಬಂದಿದೆ. ಕೆಲವರು ಇದನ್ನು ಪ್ರಶ್ನಿಸಿ ನ್ಯಾಯಾಲಯದ ಮೊರೆ ಹೋಗುತ್ತಾರೆ. ಮುಖ್ಯ ಚುನಾವಣಾ ಕಮಿಷನರ್ ಮಿಸ್ಟರ್ ಗಿಲ್ ಅವರು ಕಾಂಗ್ರೆಸ್ಗೆ ಸೇರಿದರು ಎಂದು ನೀವು ಭಾವಿಸುತ್ತೀರಾ? ನನ್ನ ಪ್ರಶ್ನೆ ಏನೆಂದರೆ, ನಾನು 60 ವರ್ಷ ವಯಸ್ಸಿನ ನಂತರ IAS ಅಧಿಕಾರಿಯಾಗಿದ್ದರೆ 5 ವರ್ಷಗಳವರೆಗೆ ಕೆಲವು ಸ್ಥಾನಗಳು ಹೇಳಿ. ನಿಮಗೆ ಒಂದು ಅಂಶವಿದೆ. ನಾನು ನಿಮ್ಮೊಂದಿಗೆ ಒಪ್ಪುತ್ತೇನೆ. ನಿಮಗೆ ಒಂದು ಅಂಶವಿದೆ. ಅವನಿಗೆ ಒಂದು ಪಾಯಿಂಟ್ ಇದೆ ಮತ್ತು ನನಗೆ ಅಂಶವಿಲ್ಲ ಎಂದರೆ ಹೇಗೆ? ಹಾಗಾದರೆ ದೇಶವನ್ನು ಯಾರು ನಡೆಸುತ್ತಾರೆ? ಚುನಾವಣಾ ಅಧಿಕಾರಿಗಳನ್ನು ಎಲ್ಲಿಂದ ತರುತ್ತೀರಿ? ನೀವು ಅವುಗಳನ್ನು ಎಲ್ಲಿಂದ ಪಡೆಯುತ್ತೀರಿ? ನೀವು ಮುಖ್ಯ ಮಾಹಿತಿ ಆಯುಕ್ತರನ್ನು ನೇಮಿಸಿದಾಗ ನಿಮ್ಮ ಮುಖ್ಯಸ್ಥರು ಎಲ್ಲಿ ಸಿಕ್ಕರು? ನಿಮಗೆ ಶೈಲೇಶ್ ಗಾಂಧಿ ಎಂಬ ವ್ಯಕ್ತಿ ಸಿಕ್ಕರು.
ನೀವು ನಾಗರಿಕ ಸಮಾಜದಿಂದ, ರಾಜಕೀಯದಲ್ಲಿಲ್ಲದ ನಿಮ್ಮಂತಹ ವಕೀಲರಿಂದ ಅವುಗಳನ್ನು ಪಡೆಯುತ್ತೀರಿ. ಅಂತಿಮವಾಗಿ ವೈವಿಧ್ಯಮಯ ಬೃಹತ್ ದೇಶ, 90 ಕೋಟಿ ಮತದಾರರು, 10 ಲಕ್ಷ ಬೂತ್ಗಳಲ್ಲಿ ಚುನಾವಣೆ ನಡೆಸಲು ದೇಶದ ಪ್ರಾಯೋಗಿಕ ಅನುಭವವೂ ಬೇಕು. ದಿ ಪ್ರಿಂಟ್ಗೆ ಹೋಗಿ ಚುನಾವಣಾ ಆಯೋಗದ ಕುರಿತು ನನ್ನ ಲೇಖನವನ್ನು ಓದಲು ನಾನು ನಿಮ್ಮನ್ನು ವಿನಂತಿಸುತ್ತೇನೆ. ಸರಿ, ನಾನು ಅದರ ಮೂಲಕ ಹೋಗುತ್ತೇನೆ. ಆದರೆ ಇಂದು ಚುನಾವಣಾ ಆಯೋಗದ ದಿನವಲ್ಲ, ಆಗ ಅವರು ಚುನಾವಣೆಯನ್ನು ನಿಲ್ಲಿಸುತ್ತಾರೆ. ಮತ್ತು ಅಭ್ಯರ್ಥಿಯಾಗಿ ನೀವು ಡಾಕ್ಟರ್ ರಾಯ್ ಮತ್ತು ಡೋರಾಪ್ ಅವರೊಂದಿಗೆ ಹೇಗೆ ಚರ್ಚೆಗೆ ಹೋಗಿದ್ದೀರಿ ಎಂದು ಅವರು ನನ್ನನ್ನು ಕೇಳುತ್ತಾರೆ. ಮಾದರಿ ನೀತಿ ಸಂಹಿತೆ ಹೋಗಿದೆ. ರಾಶಿ ಪ್ರಕರಣಗಳ ಸಮಸ್ಯೆ ಬಗೆಹರಿಸಲು ಪ್ರಣಾಳಿಕೆಯಲ್ಲಿ ಏನಾದರೂ ಇದೆ? ಹೌದು, ನ್ಯಾಯಾಂಗದ ಸಂಪೂರ್ಣ ಅಧ್ಯಾಯವಿದೆ. ಸುಧಾರಣೆಗಳು ಮತ್ತು ವೇಗದ ಟ್ರ್ಯಾಕಿಂಗ್. ಜೂನ್ 6 ನಂತರ ಈ ಬಗ್ಗೆ ಮಾತನಾಡುತ್ತೇವೆ. ನಮ್ಮ ಸರ್ಕಾರ ಬರಲಿ, ಅದು ದೃಢ ಬಹುಮತದೊಂದಿಗೆ ಬರಲಿದೆ. ತುಂಬಾ ಧನ್ಯವಾದಗಳು. ಧನ್ಯವಾದ.